ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ತುಂಬಾ ಜನ ನನ್ನ ಪ್ರಶ್ನೆ ಕೇಳ್ತಾ ಇದ್ರು, ಸರ್ ನಿಜವಾದ ಜ್ಯೋತಿಷಿನ ಹೇಗೆ ಕಂಡುಹಿಡಿದು ಅಂತೇಳಿ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೆ, ಏನಂತಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳಬೇಕು. ಆ ಹೇಳಿದ ಘಟನೆಗಳನ್ನ ನಿಮ್ಮ ಲಗ್ನಕ್ಕೆ, ನೀವು ಕೊಟ್ಟಿರೋ ಸಮಯಕ್ಕೆ ಒಂದು ಲಗ್ನ ಅಂತ ಇರುತ್ತೆ, ಆ ಲಗ್ನಕ್ಕೆ ಹೊಂದುತ್ತಾ ಅಂತ ನೋಡಬೇಕು. ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡಬೇಕು. ಅನಂತರದಲ್ಲಿ ಭವಿಷ್ಯವನ್ನ ಹೇಳ್ತಾ ಹೋಗ್ಬೇಕು ಅಂತೇಳಿ. ಸೊ ಇದನ್ನ ಮಾಡೋದಕ್ಕೆ 99% ಜ್ಯೋತಿಷರಿಗೆ ಬರೋದಿಲ್ಲ. ಯಾಕೆಂತಂದ್ರೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅನ್ನುವಂಥದ್ದನ್ನ ಮಾಡೋದಕ್ಕೆ ಬಹಳ ಕಷ್ಟಪಡ್ಬೇಕಾಗತ್ತೆ. ಇನ್ನೊಬ್ರು ಕೇಳಿದ್ರು, ನೀವು ಹೇಗೆ ಭವಿಷ್ಯವನ್ನ ಹೇಳ್ತೀರಾ ಸರ್ ಅಲ್ಲದು ಅಂತಂದ್ರೆ, ನಾನು ಹೇಳುವ ಪದ್ಧತಿ ಹೇಗೆ ಅಂತಂದ್ರೆ, ಫಸ್ಟ್ ನಿಮ್ಮ ಲಗ್ನವನ್ನ ತಿದ್ದುತ್ತೀನಿ. ನೀವು ಕೊಟ್ಟಿರೋ ಬರ್ತ್ ಟೈಮ್ನ ಪ್ರಕಾರವಾಗಿ ಲಗ್ನವನ್ನ ತಿದ್ದುತ್ತೀನಿ. ಅನಂತರದಲ್ಲಿ ನಿಮಗೆ ಸೂಟೇಬಲ್ ಆಗುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ವಿಂಶೋತ್ತರ ದಶೆ ಇದೆ, ಚರ ದಶೆ ಇದೆ, ಆಮೇಲೆ ಬಹಳಷ್ಟು ಥರದ 48 ಥರದ ದಶೆಗಳಿದೆ, ಬೃಹತ್ ಪರಾಶರ ವರಶಾಸ್ತ್ರ. ನಿಮಗೆ ಸೂಟೇಬಲ್ ಆಗಿರುವಂಥ ದಶೆಯನ್ನು ನಾನು ಅಪ್ಲೈ ಮಾಡ್ತೀನಿ. ಅನಂತರದಲ್ಲಿ ಜಮಿನಿ ಪದ್ಧತಿಯಲ್ಲಿ ನೋಡ್ತೀನಿ, ಚರದಶೆಯಲ್ಲಿ ನೋಡ್ತೀನಿ, ಅದರ ನಂತರದಲ್ಲಿ ಯೋಗಿನಿ ದಶೆಯಲ್ಲಿ ನೋಡ್ತೀನಿ, ಇನ್ನೊಂದು ಥರದಲ್ಲಿ ಪ್ರಶ್ನೆ ಕೊಂಡ್ಲೇನ ಹಾಕ್ತೀನಿ. ಕೊನೆಯದಾಗಿ ನಿಮ್ಮ ಹಸ್ತರೇಖೆಗಳಲ್ಲಿರುವಂಥ ರೇಖೆಗಳು ಯಾವ ಥರದ ವಿಚಾರವನ್ನು ಸೂಚಿಸ್ತಾ ಇದೆ ಅಂತೇಳಿ ನಾನು ಎಲ್ಲದನ್ನು ಕೂಡ ಸಿಂಥಸೈಸ್ ಮಾಡ್ತೀನಿ. ಎಲ್ಲದನ್ನು ಕೂಡ ಅಪ್ಲೈ ಮಾಡಿ ಒಂದು ಪ್ರೆಡಿಕ್ಷನ್ಗೆ ಬರ್ತೀನಿ. ಇದಕ್ಕೆ ಟೈಮ್ ಹಿಡಿಯುತ್ತೆ. ಅಲ್ಲಿ ನನ್ನ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಅದು ಬಿಟ್ಟು ನಾನು ನಿಮ್ಮ ಹೆಸರು ಕೇಳ್ಬಿಟ್ಟು ನ್ಯೂಮರಾಲಜಿ ಪ್ರಕಾರ ಈ ಡೇಟಲ್ಲಿ ಹುಟ್ಟಿದ್ರೆ ಈ ಥರ ಆಗುತ್ತೆ ಅನ್ನೋದು, ಇದು ಯಾವುದನ್ನು ನಾನು ಮಾಡೋದಿಲ್ಲ. ಇದು ಸೈಂಟಿಫಿಕ್ ಮೆಥಡ್. ಇದನ್ನ ದೊಡ್ಡ ದೊಡ್ಡ ಜ್ಯೋತಿಷರುಗಳು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಟು ಸುಮ್ಮನೆ ಕಾಲಹರಣಕ್ಕೆ ಏನೋ ಒಂದು ಹೇಳುವಂಥದ್ದು, 4ರಲ್ಲಿ 2 ಅಂತ ನಿಜ ಆಗತ್ತೆ, ಇದೆಲ್ಲ ಕೂಡ ಜ್ಯೋತಿಷ್ಯ ಅಲ್ಲ. ಸೊ ಇದು ನನ್ನ ಪದ್ಧತಿ. ಸೊ ಹಾಗಾಗಿ ನಿಜವಾದ ಜ್ಯೋತಿಷ್ಯನ ನಿಮ್ಮ ಘಟನೆಗಳನ್ನ ಎಷ್ಟು ಅಕ್ಯುರೇಟ್ ಆಗಿ ಅವ್ರು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ಕಂಡುಹಿಡಿಬಹುದು. ಆ ಬಗೆಯಲ್ಲಿ ನಿಮ್ಮ ಜಾತಕವನ್ನ ನೀವು ತೋರಿಸ್ಬೇಕಾಗಿದೆ. ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕ ಮಾಡಬಹುದು. ಸೊ ಇಲ್ಲಿ ಬಹಳ ಮುಖ್ಯವಾದ ವಿಚಾರ ಏನಂತಂದ್ರೆ, ಹಸ್ತ ಸಾಮುದ್ರಿಕ, ಇಲ್ಲಿ ಡೇಟ್ ಆಫ್ ಬರ್ತ್ ಇಲ್ವಲ್ಲ ಸರ್ ಅಂತ ತುಂಬಾ ಜನ ಕೇಳ್ತಾರೆ. ಹಸ್ತದ ಮೂಲಕ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಇದರಲ್ಲಿ ಚೈನೀಸ್ ಪಾಮಿಸ್ಟ್ರಿ ಇದೆ, ಇಂಡಿಯನ್ ಪಾಮಿಸ್ಟ್ರಿ ಇದೆ, ನಾಡಿ ಪಾಮಿಸ್ಟ್ರಿ ಇದೆ. ನಾಡಿ ಹಸ್ತ ಸಾಮುದ್ರಿಕ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಇದ್ರ ಬಗ್ಗೆ RG ರಾವ್ ಅವರ ಬಹಳಷ್ಟು ಸಂಶೋಧನೆಗಳಿದೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಈ ಮೂಲಕ ನಾನು ಒಂದು ಪರ್ಟಿಕ್ಯುಲರ್ ಒಂದು ಇವೆಂಟ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನನ್ನ ವೇ ಆಫ್ ಪ್ರೆಡಿಕ್ಷನ್. ಸೊ ಇದು ನನ್ನ ಟೆಕ್ನಿಕ್. ಸೊ ಈ ಬಗ್ಗೆ ನೀವು ಪ್ರೆಡಿಕ್ಷನ್ಸ್ ತಗೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ತುಲಾ ರಾಶಿ 2026 ಮಾರ್ಚ್ 8ನೇ ತಾರೀಕಿನ ನಂತರ ಈ ತುಲಾ ರಾಶಿಯವರಿಗೆ ಏನೆಲ್ಲ ವಿಶೇಷವಾಗಿರೋ ಘಟನೆಗಳು ನಡೆಯೋ ಸಾಧ್ಯತೆ ಇದೆ ಅಂತ ನೋಡೋಣ. ಮೊದಲನೇದಾಗಿ ನನಗೆ ಅನ್ನಿಸ್ತಿರೋದು ಪಂಚಮ ಭಾವ. ಈ ಪಂಚಮ ಭಾವ ಬಹಳ ಒಂದು ನೆಗೆಟಿವ್ ಆಗಿದೆ. ಯಾಕೆಂದ್ರೆ ರಾಹು ಗ್ರಹ ಅಲ್ಲಿ ಸ್ಥಿತನಾಗಿರುವಂಥದ್ದು. ಯೂಶುವಲ್ ಆಗಿ ನನ್ನ ಒಂದು ರಿಸರ್ಚ್ ಅಲ್ಲಿ ರಾಹು ಗ್ರಹ ಅದೇ 5ನೇ ಮನೇಲಿ ಇದ್ದಂಥವ್ರು ಬಹಳ ಶಾರ್ಪ್ ಆಗಿದ್ದು ಬೇರೆಯವರ ಭಾವನೆಗಳನ್ನ ಬಹಳ ಬೇಗ ತ್ವರಿತವಾಗಿ ಅರ್ಥ ಮಾಡ್ಕೊಳ್ತಾರೆ. ಅದು ನನ್ನ ರಿಸರ್ಚ್ ಅಲ್ಲಿ ನಾನು ತಿಳ್ಕೊಂಡಿರೋದು. ಇಲ್ಲಿ ಪಂಚಮ ಭಾವದಲ್ಲಿ ರಾಹು ಇರೋದ್ರಿಂದ ನಾವು ಗಮನಿಸಬೇಕಾಗಿರುವಂಥದ್ದು, ವಿದ್ಯಾರ್ಥಿಗಳಿಗೆ ಟೆನ್ಷನ್ನು, ಏಕಾಗ್ರತೆ ಸಮಸ್ಯೆ, ಒಂದು ಮನಸ್ಸು ಡಿಸ್ಟ್ರಾಕ್ಟ್ ಆಗುವಂಥ ಸಾಧ್ಯತೆ ಇವೆಲ್ಲ ಕೂಡ ಇರುತ್ತೆ. ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳಿ. ರಾಹುಗೆ ಸಂಬಂಧಪಟ್ಟಂತಹ ಬೀಜ ಮಂತ್ರ ಜಪವನ್ನು ಮಾಡಬೇಕು. ಪಂಚಮ ಅನ್ನೋದು ಮಕ್ಕಳಿಂದ ಕೂಡ ಟೆನ್ಷನ್ನು, ನೋವು, ಚೆನ್ನಾಗಿ ಮಕ್ಕಳು ಓದ್ತಾ ಇಲ್ಲ ಅಥವಾ ಊಟ ಮಾಡ್ತಿಲ್ಲ, ಈ ಥರ ಟೆನ್ಷನ್ಗಳು ತಾಯಂದರಿಗೆ ತಂದೆಗೆ ಹೇಗಿರುತ್ತೋ ಆ ಥರ ಹೆಚ್ಚು ಟೆನ್ಷನ್ ನಿಮಗೆ ಕ್ರಿಯೇಟ್ ಆಗ್ಬೋದು. ಆಮೇಲೆ ಪಂಚಮ ಭಾವ ಇನ್ನೊಂದು ವಿಚಾರಕ್ಕೆ, ಹೊಸ ಕೋರ್ಸ್ಗಳನ್ನ ಎಜುಕೇಶನ್ ಮಾಡ್ತಾ ಇರುವಂಥವ್ರಿಗೆ ಮತ್ತೆ ಪ್ರೇಮಿಗಳಿಗೂ ಕೂಡ ಒಳ್ಳೇದಲ್ಲ. ನೀವು ಯಾರನ್ನು ಇಷ್ಟಪಟ್ಟಿರ್ತೀರ ಅಂದರೆ ಬ್ರೇಕಪ್ ಚಾನ್ಸಸ್ಗಳು, ಕಿರಿಕಿರಿಗಳ ಚಾನ್ಸಸ್ ಇರುತ್ತೆ. ಅವಾಯ್ಡ್ ಮಾಡಿ. ಅಂಥ ಸಿಚುವೇಶನ್ಗಳಲ್ಲಿ ನೀವು ಇರೋದು ಒಳ್ಳೇದೇನಲ್ಲ. ಆಮೇಲೆ ಪ್ರಾಪರ್ಟಿ ಖರೀದಿಗೆ ಉತ್ತಮವಾಗಿದೆ. ನೀವು ಅದು ಪ್ರಾಪರ್ಟಿ ಖರೀದಿ ಮಾಡಬೇಕು, ವೆಹಿಕಲ್ನ ಖರೀದಿ ಮಾಡಬೇಕು ಅಂದರೆ ಬಹಳ ಉತ್ತಮ. ಕೆಲವರು ಮನೆ ವೆಹಿಕಲ್ನ ಬಿಟ್ಟು ಫ್ಯಾಕ್ಟ್ರಿಗಳು ಇಂಥದ್ದನ್ನೆಲ್ಲ ಖರೀದಿ ಮಾಡ್ತಿರ್ತಾರೆ. ಅವ್ರಿಗಂತೂ ಬಹಳ ಹೇಳಿ ಮಾಡಿಸಿದ ಹಾಗೆ ಈ ಟೈಮ್ ಪೀರಿಯಡ್ ಇದೆ. ವ್ಯವಹಾರಗಳು ಅನಾಯಾಸವಾಗಿ ಒದಗಿ ಬರುತ್ತೆ, ಕೂಡಿ ಬರುತ್ತೆ. ಟೆನ್ಷನ್ ಪಡುವಂಥ ಅಗತ್ಯ ಇಲ್ಲ. ಆಮೇಲೆ ವೈವಾಹಿಕ ಜೀವನಕ್ಕೆ ವಿವಾಹ ಕೂಡ ವಿಳಂಬ ಆಗುವ ಸಾಧ್ಯತೆ ಇದೆ. ಅಂದರೆ ಒಳ್ಳೆ ಸಂಬಂಧಗಳು ಬರ್ಬೋದು, ಮಿಸ್ ಆಗ್ಬೋದು. ಮಿಸ್ ಆಗೋ ಚಾನ್ಸಸ್ಗಳೇ ಜಾಸ್ತಿ. ಮತ್ತು ಗಂಡ ಹೆಂಡತಿ ಮಧ್ಯೆ ಕೂಡ ಅನಾವಶ್ಯಕ ವಿಚಾರಗಳಿಗೆ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರುತ್ತೆ. ಮೇಷರಾಶಿ ಸಪ್ತಮ ಭಾವ ಬರುತ್ತೆ. ಚರ ಲಗ್ನ, ಚರ ರಾಶಿ ಅಂತ ಹೇಳ್ತಾರೆ. ಚರ, ಸ್ಥಿರ, ದಿಸ್ವಭಾವ ಅಂತ 4 ಥರದ ರಾಶಿಗಳಿದೆಯಲ್ಲ. ಇದು ಬಂದು 4ನೇ ಮನೆಯಲ್ಲಿ 5ನೇ ಮನೆಯಲ್ಲಿ ಬಂದಿರೋದ್ರಿಂದ ಖಂಡಿತವಾಗ್ಲೂ ಸಹ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಆದರೂ ಸಹ 3ನೇ ವ್ಯಕ್ತಿಯಿಂದ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಬರುತ್ತೆ. ಸೊ ಇದನ್ನೆಲ್ಲ ಕೂಡ
ಸಾಲ್ವ್ ಮಾಡ್ಕೋಬೇಕಾಗತ್ತೆ, ಧೈರ್ಯವಾಗಿ ಎದುರಿಸಬೇಕಾಗಿತ್ತೆ. ತುಲಾರಾಶಿಯವರು 6ನೇ ಮನೇಲಿ ಇರುವಂತಹ ಗ್ರಹಗಳನ್ನ ನೋಡ್ತಾ ಇದ್ರೆ ಖಂಡಿತವಾಗೂ ಪ್ರಾಪರ್ಟಿ ರಿಲೇಟೆಡ್ ಡಿಸ್ಪ್ಯೂಟ್ ಕಿರಿಕಿರಿಗಳು ಬರುತ್ತೆ. ಪ್ರಾಪರ್ಟಿ ಅಂತಂದ್ರೆ ಒಂದು ಹೊಸ ಪ್ರಾಪರ್ಟಿ ಆಗಿರ್ಬೋದು, ಪಿತ್ರಾರ್ಜಿತ ಪ್ರಾಪರ್ಟಿ ಆಗಿರ್ಬೋದು, ಯಾವ್ದಾದ್ರು ಒಂದು ಕೋರ್ಟ್ ಕಚೇರಿಯಿಂದ ನಿಮಗೆ ನೋವು ಕ್ರಿಯೇಟ್ ಆಗಬಹುದು. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಬಹಳ ಉತ್ತಮವಾಗಿದೆ. ಒಂದು ಗೌರ್ಮೆಂಟ್ ಉದ್ಯೋಗದ ಪ್ರಾಪ್ತಿ, ನೀವು ಅದಕ್ಕೆ ಟ್ರೈ ಮಾಡ್ತಿರ್ತೀರಾ, ಸಾಧ್ಯತೆ ಇದೆ. ಎಗೇನ್ ಗೌರ್ಮೆಂಟ್ ಜಾಬಿನ ನಂತರದಲ್ಲಿ ಪ್ರೈವೇಟ್ ಬಿಸ್ನೆಸ್ ಅಲ್ಲಿ ಇರುವಂಥವ್ರಿಗೆ, ಪ್ರೈವೇಟ್ ಜಾಬಲ್ಲಿ ಇರೋರು ಕೂಡ ಸಕ್ಸಸ್ ಇದೆ. ಆಮೇಲೆ ದಶಮ ಭಾವದಲ್ಲ ಗ್ರಹಗಳನ್ನ ಬಹಳ ಒಂದು ಸೂಕ್ಷ್ಮವಾಗಿ ನಾವು ಗಮನಿಸೋದಾದ್ರೆ ಇಲ್ಲಿ ಕರಿಯರ್ ಅಲ್ಲಿ ದೊಡ್ಡ ಮಟ್ಟದ ಪ್ರೋಗ್ರೆಸ್ ಅನ್ನ ನೋಡ್ತೀರಾ. ಟ್ರಾನ್ಸ್ಫರ್ ಟ್ರೈ ಮಾಡ್ತಿದ್ರೆ ಅಲ್ಲಿ ಅನುಕೂಲ, ಪ್ರಮೋಷನ್ಗೆ ಟ್ರೈ ಮಾಡ್ತಿದ್ರೆ ಅಲ್ಲಿ ಅನುಕೂಲ, ಸ್ಯಾಲರಿ ಹೈಕ್ನ ಪ್ರಯತ್ನ ಮಾಡ್ತಿದ್ರೆ ಅಲ್ಲೂ ಕೂಡ ಅನುಕೂಲ ಆಗೋ ಸಾಧ್ಯತೆ ಈ ಒಂದು ತುಲಾರಾಶಿಯವರಿಗಿದೆ. ಸಾಲದಿಂದ ಹೊರಗಡೆ ಬರುವಂತಹ ಅವಕಾಶ ಸಿಗುತ್ತೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ನ ಹೊರಗಡೆ ಬರೋದಕ್ಕೆ, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡೋಕೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರಿಗೂ ಕೂಡ ಅನುಕೂಲ ಇದೆ. ಸೊ ಇಷ್ಟು ವಿಚಾರಗಳು ತುಲಾರಾಶಿಯವರಿಗೆ ಸಂಬಂಧಿಸಿದ್ದು.